ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲ್ಲಾಗಿ ವೆಜ್ ಪಲಾವ್ ಹೆಂಗೆ ಮಾಡೋದಂತ ತೋರಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ. ಈಗ ವೆಜ್ ಪಲಾವ್ ಹೆಂಗೆ ಮಾಡೋದಂತ ಕಾಂಬ. ಕುಕ್ಕರಿಗೆ 5 ಚಮಚಪಷ್ಟು ಎಣ್ಣೆನ ಹಾಕ್ತಾಯಿದ್ದಿ. ತುಪ್ಪ ಇದ್ದರೆ ತುಪ್ಪನೂ ಹಾಕ್ಲಕ್ಕ. 2 ದಾಲ್ಚಿನ್ನಿ ಎಲೆ, 3 ಲವಂಗ ಹಾಕ್ತಾಯಿದ್ದಿ. 1 ಇಂಚು ಚಕ್ಕೆನ ಕಟ್ ಮಾಡಿ ಹಾಕ್ತಾ ಇದ್ದಿ. ಆಮೇಲೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಗೋಲ್ಡನ್ ಬ್ರೌನ್ ಕಲರ್ ಬಪ್ಪಲ್ವರೆಗೆ ಇದನ್ನ ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಳ್ಕ. ಆಮೇಲೆ 4 ಹಸಿಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದಿ. ಹಸಿಮೆಣಸನ್ನು ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಂಬ. ಹಸಿಮೆಣಸನ್ನು ನೀವು ಖಾರ ಕಂಡು ಹೈಕಣಿ. ಇದನ್ನು ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಳ್ಕ. ಇದು ಲೈಕಾಯಿ ಫ್ರೈ ಆದಮೇಲೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಂಬ. 1 ಕ್ಯಾರೆಟನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಿ. 10 ರಿಂದ 12 ಬೀನ್ಸನ್ನು ಕಟ್ ಮಾಡಿ ಹಾಕ್ತಾ ಇದ್ದಿ. 1 ಆಲೂಗಡ್ಡೆನ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಂಬ. ಆಲೂಗಡ್ಡೆನ ಸ್ವಲ್ಪ ದೊಡ್ಡ ಸೈಜಾಗೆ ಕಟ್ ಮಾಡಿ ಹಾಕಿದ್ದಿ. ಎಂತಕ್ಕಂದರೆ ಆಲೂಗಡ್ಡೆ ಬೇಗ ಬೇಯಿತ್ತು, ಹಾಗಾಗಿ ಇದು ಸ್ವಲ್ಪ ಹೊತ್ತು ಲೈಕಾಯಿ ಫ್ರೈ ಆದಮೇಲೆ ಅರ್ಧ ಬೌಲ್ ಆಪಷ್ಟು ಒಣ ಬಟಾಣಿನ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ನಾನು ಒಣ ಬಟಾಣಿನ ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಹಾಕ್ಲಕ್ಕ. ಇದನ್ನು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಇದು ಚೆನ್ನಾಗಿ ಫ್ರೈ ಆದಮೇಲೆ 1 ಚಮಚಪಷ್ಟು ಅರ್ಶಿಣದ ಪುಡಿ ಹಾಕ್ತಾ ಇದ್ದಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊಂಡು ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು 3-4 ಸಲ ಲೈಕ್ ಮಾಡಿ ತೊಳೆದಿಟ್ಕೊಂಡು ಅಕ್ಕಿನ ಹಾಕ್ತಾ ಇದ್ದಿ. ನೀವು ಮನೆಗೆ ಯೂಸ್ ಮಾಡುವ ಯಾವ ಅಕ್ಕಿ ಬೇಕಾದ್ರೂ ಹಾಕಿ ಪಲಾವ್ ಮಾಡ್ಲಕ್ಕ. 10 ರಿಂದ 15 ನಿಮಿಷ ಅಕ್ಕಿನ ಮೊದಲೇ ನೆನೆಸಿ ಇಟ್ಕೊಂಡು ಆಮೇಲೆ ಪಲಾವ್ ಮಾಡ್ತಾರೆ. ನಾನಿವತ್ತು ಪಲಾವ್ ಮಾಡೋತ್ತಿಗೆ ಅಕ್ಕಿನ ನೆನೆಸಿ ಇಡ್ಲ, ಡೈರೆಕ್ಟಾಗಿ ತೊಳೆದು ಪಲಾವ್ ಮಾಡ್ತಾ ಇಪ್ಪದ. ಅಕ್ಕಿ ಹಾಕ್ಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಲೈಕಾಯಿ ಮಿಕ್ಸ್ ಆದಮೇಲೆ ಈ ಲೋಟದಾಗೆ 1.5 ಲೋಟ ಅಕ್ಕಿ ಹಾಕಿದ್ದಿ. ಅದಕ್ಕೆ 2 ಲೋಟ ನೀರು ಹಾಕ್ತಾ ಇದ್ದಿ. 2 ಲೋಟ ನೀರು ಸಾಕು. ನೀರು ಹಾಕಿ ಆದಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಮತ್ತು ಖಾರ ಸರಿ ಇತ್ತಾ ಅಂತ ಒಂದ್ಸಲ ಕಣ್ಕ. ನಾನೀಗ ಇದಕ್ಕೆ 1 ಚಮಚ ಖಾರದ ಪುಡಿನ ಹಾಕ್ತಾ ಇದ್ದಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊಂಬ. 1 ಬೌಲ್ ಆಪಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ವಿಸಿಲ್ ತಗುವ. 2 ವಿಸಿಲಿಗೆಲ್ಲ ಪಲಾವ್ ಚೆನ್ನಾಗಿ ಬೆಂದಿರುತ್ತೆ. 2 ವಿಸಿಲ್ ಆಯಿತು. ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದಿ. ಪಲಾವನ್ನು ಒಂದ್ಸಲ ಸೌಟಾಗೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ತರಕಾರಿ, ಬಟಾಣಿ, ಅಕ್ಕಿ ಎಲ್ಲ ಲೈಕಾಯಿ ಬೆಂದಿತ್ತು. ನಾನಿವತ್ತು ಯಾವುದೇ ರೀತಿಯ ಮಸಾಲೆನ ರುಬ್ಬಿ ಹಾಕದೆ ತುಂಬ ಸಿಂಪಲ್ಲಾಗಿ ಹಾಗೂ ಕಡಿಮೆ ಸಮಯದಾಗೆ ವೆಜ್ ಪಲಾವ್ ಹೆಂಗೆ ಮಾಡೋದಂತ ತೋರಿಸಿಕೊಟ್ಟಿದ್ದಿ. ವೆಜ್ ಪಲಾವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತರು. ನಾನಿವತ್ತು ತುಂಬ ಸಿಂಪಲ್ಲಾದ ವಿಧಾನದಾಗೆ ವೆಜ್ ಪಲಾವ್ ಹೆಂಗೆ ಮಾಡೋದಂತ ತೋರಿಸಿದ್ದಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಮನೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.